ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು 17ನೇ ತಾರೀಕು. ಇವತ್ತಿನ ಒಂದು ಲೆವೆಲ್ಸ್ಗಳನ್ನ ಅಬ್ಸರ್ವ್ ಮಾಡೋಣ. ಹಾಗೆಯೇ ನಿನ್ನೆ ಲೆವೆಲ್ಸ್ಗಳೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಇವತ್ತು ನಾನು ಲೆವೆಲ್ಸ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇಲ್ಲಿ ನಿನ್ನೆ ಮಾರ್ಕೆಟ್ ಬಂದು ಸೂಪರ್ ಬುಲ್ಲಿಶ್ ಆಗಿ ಮೂಮೆಂಟ್ ಕೊಟ್ಟಿದೆ. ಸುಮಾರು 169 ಪಾಯಿಂಟಷ್ಟು ಮೂಮೆಂಟನ್ನು ನಿನ್ನೆ ನಿಫ್ಟಿ ಕೊಟ್ಟಿದೆ. ನಿಫ್ಟಿಯ ಹಲವಾರು ಸ್ಟಾಕ್ಗಳು ನಿನ್ನೆ ಮೇಲಕ್ಕೆ ಹೋಗಿದೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಲೆವೆಲನ್ನು ಕೂಡ ಕ್ರಾಸ್ ಮಾಡಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ರೆಡ್ ಲೈನ್ ಒಂದು ಕಾಣಿಸ್ತಿದೆ ನೋಡಿ. ಇಲ್ಲಿ ರೆಡ್ ಲೈನು ಯಾವುದು, 25,144. ಆ ಒಂದು ರೆಡ್ ಲೈನ್ನ ಕ್ರಾಸ್ ಮಾಡಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಹಾಗೆಯೇ ಇಲ್ಲಿ 25,207 ಅದನ್ನು ಕೂಡ ಕ್ರಾಸ್ ಮಾಡಿದೆ ಮಾರ್ಕೆಟು. ಹಾಗಾಗಿ ಉತ್ತಮವಾದ ಮೂಮೆಂಟ್ ನೆನ್ನೆ ಬಂದಿದೆ. ಇವತ್ತು 5 ಮಿನಿಟ್ಸ್ಗೆ ಹಾಕಿ ನೋಡೋಣ ಲೆವೆಲ್ಸ್ಗಳು ಎಲ್ಲಿ ಕಾಣಿಸುತ್ತೆ ಅಂತ. ಓಕೆ ಸ್ನೇಹಿತರೆ, ಈಗ ಮಾರ್ಕೆಟ್ ನಿನ್ನೆ 16ನೇ ತಾರೀಕಿಗೆ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು ನೋಡಿ. ಎಕ್ಸಾಕ್ಟಾಗಿ 25,065 ಇಲ್ಲಿ ಓಪನ್ ಆಯಿತು. ಓಪನ್ ಆದಮೇಲೆ ಹಾಗೆ ಕಂಟಿನ್ಯೂ ಬುಲ್ಲಿಶ್ ಆಗಿದೆ. ಎಲ್ಲ ಲೆವೆಲ್ಸ್ಗಳನ್ನ ಕ್ರಾಸ್ ಮಾಡ್ಕೊಂಡು ಮೇಲಕ್ಕೆ ಹೋಗಿದೆ. ಎಲ್ಲೂ ರೆಸಿಸ್ಟೆನ್ಸ್ ತಗೊಳ್ಳಿಲ್ಲ. ಓಕೆ, 25,254 ತನಕ ಹೋಗಿದೆ. ಈಗ ನನಗೆ ಇವತ್ತಿನ ಒಂದು ಇಂಪಾರ್ಟೆಂಟ್ ಲೆವೆಲ್ಗಳು ಯಾವುದು ಕಾಣಿಸ್ತಾ ಇದೆ ಅಂದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ಲು 25,144. ಇಲ್ಲಿಂದ ಒಂದು ಬುಲ್ಲಿಶ್ ಕಡೆಗೆ ನೋಡ್ಬೋದು. ಹಾಗೆಯೇ ನೆಕ್ಸ್ಟ್ ಲೆವೆಲ್ಲು 25,210. ಇದು ಕೂಡ ಒಂದು ಉತ್ತಮವಾದ ಲೆವೆಲ್ ಆಗಿರುತ್ತೆ. ನೆಕ್ಸ್ಟು 25,267. ಇದಕ್ಕಿಂತ ಕೆಳಗಡೆ ಮಾರ್ಕೆಟ್ ಓಪನ್ ಆದರೆ ನೆಕ್ಸ್ಟು ಇಲ್ಲಿ ತನಕ ಬರಬಹುದು. ಮತ್ತು ಬಂದರೂ ಕೂಡ ಇಲ್ಲಿಂದ ಒಂದು ಮೂಮೆಂಟ್ ಆಗೋ ಚಾನ್ಸ್ ಇದೆ. ಯಾಕೆಂದರೆ ಇದು ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೈನ್ ಆಗಿ ವರ್ಕ್ ಆಗ್ಬೋದು. ನೆಕ್ಸ್ಟು 25,204. ಇದೊಂದು ಚಿಕ್ಕ ಲೈನ್ ಇದೆ ಅಲ್ವಾ. ಮಾರ್ಕೆಟ್ ಇದ್ರ ಕೆಳಗಡೆ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಮೇಲ್ಗಡೆ 25,209 ಮೇಲೆ 208 ಮೇಲೆ ಸಸ್ಟೇನ್ ಆಯ್ತು ಅಂದರೆ ಸ್ವಲ್ಪ ಪಾಸಿಬಿಲಿಟಿ ಇದೆ, ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಪಾಸಿಬಿಲಿಟಿ ಇದೆ. ಒಂದು ವೇಳೆ ಮಾರ್ಕೆಟ್ ಏನಾದರೂ ಇಲ್ಲ ಓಪನ್ ಆದರೆ ಪೂರ್ತಿ ಸೈಡ್ ವೇಸ್ ಇರಬಹುದು. ಅಥವಾ ಇಲ್ಲೊಂದು ಸಪೋರ್ಟ್ ಲೈನ್ ಇದೆ 25,162. ಇದೆಲ್ಲ ಮುಖ್ಯ ಲೆವೆಲ್ಸ್ಗಳು. ನೋಡೋಣ ಇವತ್ತು ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಆ್ಯಕ್ಚುಲಿ ಇಲ್ಲೊಂದು ಹಾರಿಜಾಂಟಲ್ ಲೈನ್ ಹಾಕಿಟ್ಟಿರ್ತೀನಿ. ನಮಗೆ ಇಲ್ಲಿಂದ ಮಾರ್ಕೆಟ್ ಮೂಮೆಂಟು ನಾಳೆಗೆ ಏನಾಗ್ಬೋದು ಅಂತೇಳಿ ನೋಡೋದಕ್ಕೆ. ಓಕೆ, ಇಲ್ಲೊಂದು ಹಾರಿಜಾಂಟಲ್ ಲೈನ್ ಹಾಕಿದ್ದೀನಿ. ಆ್ಯಕ್ಚುಲಿ ನಾಳೆ ಮಾರ್ಕೆಟು ಈ ಪ್ಲೇಸಿಂದ ಏನು ಮಾಡ್ಬೋದು ನಾಳೆ ಅಂದರೆ 18ನೇ ತಾರೀಕಿಗೆ. ಓಕೆ, ಇದೀಗ ಇವತ್ತು 17ನೇ ತಾರೀಕು ಅಲ್ವಾ. 17ನೇ ತಾರೀಕಿಗೆ ಇಲ್ಲಿಂದ ಹಾಕಿದ್ದೀನಿ. ಇಲ್ಲಿಂದ ಮಾರ್ಕೆಟ್ ಈ ಲೈನ್ಗಳನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಇಲ್ಲಿಂದ ಮುಂದಕ್ಕೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಏನಾಯಿತು ಮತ್ತು ನಾಳಿನ ಮಾರ್ಕೆಟ್ಗೆ ಈ ಲೈನ್ಸ್ಗಳು ಯಾವ ಥರ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ನೋಡೋಣ. ಮುಖ್ಯವಾಗಿ 25,145 ಇದು ಭಾಳ ಇಂಪಾರ್ಟೆಂಟ್ ಲೆವೆಲ್ ಇದು. ನೆಕ್ಸ್ಟು 25,209
ಇದು ಎರಡು ತುಂಬ ಇಂಪಾರ್ಟೆಂಟ್ ಲೆವೆಲು. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು 25,176. ಅದಾದಮೇಲೆ ಇನ್ಯಾವುದಿದೆ, ಇದು ಕೂಡ ಒಂದು ಒಳ್ಳೆಯ ಲೆವೆಲ್. ಇದು 25,115. ಇದಿಷ್ಟು. ನಾಳೆ ನೋಡೋಣ ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ ಅಂತ. ಸಾಧ್ಯವಾದರೆ ಇವತ್ತು ಸಾಯಂಕಾಲನೇ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಇದೇ ಟೈಮ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.